ಕೆಲವು ಮಕ್ಕಳು ರೋಗ ನಿರೋಧಕ ಶಕ್ತಿ ಇಲ್ಲದೆ ಹುಟ್ಟುತ್ತಾರೆ. ಆ ರೋಗಗಳಿಗೆ ನಾವು ಪ್ರೈಮರಿ ಇಮ್ಯುನೋಡೆಫಿಷಿಯನ್ಸೀಸ್ ಅಂತ ಹೇಳ್ತೀವಿ. ಅಂತಂದರೆ ಈ ಮಕ್ಕಳು ಹುಟ್ಟಿದಾಗಿಂದಲೇ ಬಿಳಿ ಸೆಲ್ಗಳು ಕೆಲಸ ಮಾಡ್ತಾ ಇರಲ್ಲ. ಇಂಥದ್ದೇ ಒಂದು ಮಗು ಇವತ್ತು ನಾವು ಡಯಾಗ್ನೋಸ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡಿರೋ ಬಗ್ಗೆ ಮಾತಾಡ್ತಾ ಇದ್ದೀವಿ. ಲ್ಯೂಕೋಸೈಟ್ ಅಡೇಷನ್ ಡೆಫಿಷಿಯನ್ಸಿ ಅನ್ನೋದು ಒಂದು ತುಂಬ ಅಪರೂಪದ ರೋಗ. 10 ಲಕ್ಷದಲ್ಲಿ ಒಬ್ಬರು ಮಕ್ಕಳಿಗೆ ಯಾರಿಗೂ ಈ ರೋಗ ಬರಬಹುದು. ಈ ರೋಗದಲ್ಲಿ ಮಕ್ಕಳಿಗೆ ಪದೇ ಪದೇ ಇನ್ಫೆಕ್ಷನ್, ಒಂದು ಇನ್ಫೆಕ್ಷನ್ ಆದಮೇಲೆ ಇನ್ನೊಂದು ಇನ್ಫೆಕ್ಷನ್ ಆಗ್ತಾನೆ ಇರುತ್ತೆ. ಇದನ್ನು ಡಯಾಗ್ನೋಸ್ ಮಾಡದೆ ಹೋದರೆ ಈ ಮಕ್ಕಳು 1 ವರ್ಷದ ಮೇಲೆ ಬದುಕಲ್ಲ. ಇವತ್ತು ನಾವು ಡಿಸ್ಕಸ್ ಮಾಡಿರೋ ಫ್ಯಾಮಿಲಿ ಫಸ್ಟ್ ಮಗು 5 ತಿಂಗಳಲ್ಲಿ ತೀರೋಯ್ತು. ಅದಕ್ಕೆ ಈ ಮಗುನ ನಾವು ಬೇಗ ಡಯಾಗ್ನೋಸ್ ಮಾಡಿಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಈಗ ಮಗು ಚೆನ್ನಾಗಿದೆ ಆ್ಯಂಡ್ ದಿಸ್ ಬೇಬಿ ವಿಲ್ ಲೀಡ್ ಅ ನಾರ್ಮಲ್ ಲೈಫ್. ಸೊ ನಾವು ಮೆಸೇಜ್ ಕೊಡ್ತಾ ಇರೋದು ಏನಂತಂದರೆ, ಯಾವ ಮಕ್ಕಳಿಗೆ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇರುತ್ತೋ ಅವರಿಗೆ ಇಮ್ಯುನಿಟಿ ಟೆಸ್ಟ್ಗಳನ್ನು ಮಾಡ್ಬೋದು, ಜೆನೆಟಿಕ್ ಟೆಸ್ಟ್ಗಳನ್ನು ಮಾಡ್ಬೋದು. ನಾವು ರೋಗ ಬೇಗ ಕಂಡುಹಿಡಿದ್ರೆ ಈಗಿನ ಕಾಲದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡು ಈ ಮಕ್ಕಳನ್ನ ನಾರ್ಮಲ್ ಮಾಡ್ಬೋದು. ಯಾವ ತರ ಇಸ್ ಯುವರ್ ಪ್ರಿಸ್ಕ್ರಿಪ್ಷನ್ ಫಾರ್ ಮದರ್ಸ್ ಅಂಡ್ ಚಿಲ್ಡ್ರನ್ ಇನ್ ಫ್ಯೂಚರ್ ಟು ಸ್ಟಾಪ್ ದಿಸ್? So basically, if you have a family member who has been affected with a genetic condition, you should meet a genetic doctor and find out what is the problem. And once you know what is the problem, we can do genetic test in the next pregnancy. ಮಗು ಹೊಟ್ಟೆಯಲ್ಲಿದ್ದಾಗಲೇ ಜೆನೆಟಿಕ್ ಟೆಸ್ಟ್ ಅನ್ನು ಮಾಡಿಕೊಂಡು ನಾವು ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಡಯಾಗ್ನೋಸ್ ಮಾಡ್ಬೋದು. ಸೊ ಆ ಥರ ಮಾಡಿದರೆ ಈ ಥರ ರೋಗಗಳು ಪದೇ ಪದೇ ಬರಲ್ದಂಗೆ ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿಯಲ್ಲಿ ನೋಡ್ಕೊಳ್ಬೋದು. ಡಾಕ್ಟರ್ ಸಾಗರ್ ಭಟ್ಟಟ್, ಪೀಡಿಯಾಟ್ರಿಕ್ ಇಮ್ಯುನಾಲಜಿಸ್ಟ್, ರೂಮಟಾಲಜಿಸ್ಟ್, ಆಸ್ಟರ್ CMI. ಓಕೆ, ಥ್ಯಾಂಕ್ ಯು. ಎಲ್ಲ ಮಗು ಥರ ಇವಾಗ ಚೆನ್ನಾಗಿದೆ, ನಾರ್ಮಲ್ ಮಗು ಥರ ಎಲ್ಲ ಚೆನ್ನಾಗಿದೆ. ಓಕೆ, ಫಸ್ಟಿಗೆ ಡಾಕ್ಟ್ರ್ ಏನಂದರು? ಏನಾದರೂ ಭಯ ಪಟ್ಟರು? ಅದೇ ದೊಡ್ಡ ಪ್ರೊಸೀಜರ್ ಎಲ್ಲ ಭಯ ಆಗಿತ್ತು. ಡಾಕ್ಟ್ರು ಎಲ್ಲ ಧೈರ್ಯ ಹೇಳಿದ್ರು, ಎಲ್ಲ ಚೆನ್ನಾಗಿ ಆಗುತ್ತೆ, ನಮ್ಮ ಪ್ರಯತ್ನ ಮಾಡೋಣ ನಾವು ಅಂತ ಹೇಳಿದ್ರು. ಎಲ್ಲ ಚೆನ್ನಾಗಿ ಆಗಿದೆ, ಇವಾಗೆಲ್ಲ ಚೆನ್ನಾಗಿ ಆಗ್ತಾಳೆ, ಎಲ್ಲ ಮಾಡ್ತಾಳೆ. ಪ್ರೊಸೀಜರ್ ಎಲ್ಲ ಚೆನ್ನಾಗಿ ಆಯಿತು. ಅವಳದೆಲ್ಲ ಯಾವ ಕಾರಣಕ್ಕೆ ಹೀಗಾಗಿದೆ ಅಂತ ಡಾಕ್ಟ್ರ್ ಏನಾರ ಹೇಳ್ತಾರೆ ಅಮ್ಮ? ಏನಕ್ಕೆ ಆಗಿದೆ, ಏನಕ್ಕೆ ಬರುತ್ತೆ ಆ ಥರ ಕಾಯಿಲೆ? ರಿಲೇಷನ್ದಲ್ಲಿ ಮದುವೆ ಆಗಿದೆಯಲ್ಲ, ಅದಕ್ಕೆ ಈ ಥರ ಆಗಿದೆ ಅಂತ ಹೌದಾ? ಡಾಕ್ಟ್ರು. ನಿಮ್ಮ ಹೆಸರು? ಬಾಲಾಜಿ. ಸರ್ ಏನು ಹೇಳಿ ಸರ್, ಫಸ್ಟ್ ಟೈಮ್ ನಾವು ಅಡ್ಮಿಟ್ ಅಲ್ಲಿ ಊರಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಅಲ್ಲೇ ಹೇಳಿದ್ರು ಸರ್, ಇನ್ಫೆಕ್ಷನ್ ಆಗಿದೆ ಮಗುವಿಗೆ. ಸ್ವಲ್ಪ ಜ್ವರ ಮಾತಾಡಿ ಸರ್. ಇನ್ಫೆಕ್ಷನ್ ಆಗಿದೆ, ಬಟ್ ಇಲ್ಲಿ ನಮಗೆ ನೋಡೋಕ್ಕಾಗ್ತಾಯಿಲ್ಲ, ನೀವು ಆಸ್ಟರ್ CMI ಹಾಸ್ಪಿಟಲ್ ಬೆಂಗಳೂರು ಹತ್ರ ಹೋಗ್ರಿ ಅಂತ ಹೇಳಿದ್ರು ಸರ್. ಇಲ್ಲಿಗೆ ಬಂದ್ವಿ ಸರ್ ಆಸ್ಟರ್ CMIಗೆ. ಬಂದಾಗ ಇವ್ರು ಇನ್ಫೆಕ್ಷನ್ ಜಾಸ್ತಿ ಆಗಿದೆ, ಗೋರ್ಮೆಂಟ್ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರು ಸರ್. ಅವಾಗ ಸ್ವಲ್ಪ ನಮಗೆ ಭಯ ಆಯಿತು. ಆಮೇಲೆ ಓಕೆ ಅಂದ್ಕೊಂಡ್ವಿ ಸರ್. ಫಸ್ಟು ನಿಮ್ಮ ನಿರ್ಧಾರ ತಿಳಿಸಿ ಆಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ತಗೊಳ್ತೀವಿ ಅಂತ ಹೇಳಿದ್ರು. ಓಕೆ ಅಂತ ಅಂದಮೇಲೆ ಅವಾಗ ಪ್ರೊಸೀಜರ್ ಚಾಲು ಮಾಡಿದ್ರು ಸರ್. ಅಂದರೆ ನಾವು 1.5 ತಿಂಗಳು ಮಗು ಇರುವಾಗ ಇಲ್ಲಿ ಬಂದಿದ್ದೀವಿ ಸರ್. ಮಧ್ಯದಲ್ಲಿ ಟೈಮ್ ತೊಗೊಂಡಿದ್ದೀವಿ ಸರ್. ಇನ್ಫೆಕ್ಷನ್ ಆದಾಗೆಲ್ಲ ಇಲ್ಲಿಗೆ ಬಂದು ಆ್ಯಂಟಿಬಯೋಟಿಕ್ ಹಾಕ್ಸ್ಕೊಂಡು 1 ವಾರ ಹಂಗೆ ಅಡ್ಮಿಟ್ ಆಗಿ ಹೋಗ್ತಿದ್ವಿ ಸರ್. ಆಮೇಲೆ BMT ಅಡ್ಮಿಟ್ ಆಗಿದೆ ಸರ್. BMT ಅಡ್ಮಿಟ್ ಆದಮೇಲೆ 1.5 ತಿಂಗಳು ಆ BMT ಒಳಗಡೆ ಇದ್ದೀವಿ. ಆಮೇಲೆ ಈಗ ತುಂಬ ಚೆನ್ನಾಗಿದೆ ಸರ್, ಡಿಸ್ಚಾರ್ಜ್ ಆಗಿದೆ, ಹೊರಗಡೆ ಬಂದಿದ್ದೀವಿ. ಒಂದು 40 ದಿನ ಆಯಿತು, ಚೆನ್ನಾಗಿದೆ ಸರ್. ಫೈನಾನ್ಷಿಯಲಿ ನಾವು 50,000 ಕಟ್ಟಿದ್ದೀವಿ ಸರ್. ಬಟ್ ಎಲ್ಲ ಅವ್ರ ಸರ್ ನೋಡ್ಕೊಂಡು ಮಾಡ್ತಿದ್ದಾರೆ. ನೀವೇನು ಕೆಲಸ? ನಾವು ಅಲ್ಲಿ ಹೊಲದಲ್ಲಿ ವ್ಯವಸಾಯ ಕೆಲಸ ಮಾಡ್ತೀವಿ ಸರ್. ಹೊಲದಲ್ಲಿ ಕೆಲಸ. ಈ ಥರ ಇನ್ಫೆಕ್ಷನ್ ಆಗಿದೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಸರ್? ನಮ್ಮ ಊರಲ್ಲಿ ತಾಲೂಕು, ನಮ್ಮ ದೇವರಲ್ಲ, ಜಿಲ್ಲೆ ರಾಯಚೂರಿಗೆ ಹೋಗಿದ್ದೆ ಸರ್. ರಾಯಚೂರಲ್ಲಿ ಹೇಳಿದ್ರು ಸರ್, ಇನ್ಫೆಕ್ಷನ್ ತುಂಬ ಇದೆ, ಇದಕ್ಕೆ 35,000 ಇನ್ಫೆಕ್ಷನ್ ಜಾಸ್ತಿ ಆಗಿದೆ, ಮಗು ಇಷ್ಟು ಇರಬಾರ್ದು, ಬಟ್ ನೀವು ಬೆಂಗಳೂರಿಗೆ ಹೋಗ್ರಿ, ಅಲ್ಲಿ ಏನು ಡಿಸಿಷನ್ ತಗೋತಾರೆ ಅಲ್ಲಿ ಹೋಗ್ತೀವಿ. ಕಾರಣ ಏನು ಆ ಥರ ಆಗಿರೋದಕ್ಕೆ? ಕಾರಣ ಸರ್, ಅವರು ರಿಲೇಟಿವ್ ಅಂದರೆ ಸಂಬಂಧಿಕರ ಮದುವೆ ಆಗಿರೋದ್ರಿಂದ ಇದು ಬರುತ್ತೆ ಅಂತ ಆ ಥರ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ. ಇಲ್ಲಿ ನಿಮಗೆ ಆಸ್ಟರ್ ಹಾಸ್ಪಿಟ್ಲಲ್ಲಿ ಏನಂತ ಧೈರ್ಯ ಕೊಟ್ಟರು? ಡಾಕ್ಟ್ರ್ ಏನು ಹೇಳ್ತಾರೆ ನಿಮಗೆ? ಫಸ್ಟ್ ಟೈಮ್ ನಾವು ಬಂದಾಗ ಸರ್, ಇದು ಅದೇ ಮಗು ರಿಸ್ಕ್ ಇದೆ, ಬಟ್ ನಾವು ಪ್ರಯತ್ನ ಮಾಡೋಣ ದೇವ್ರ ಕಡೆ ಮಾಡೋಣ ಅಂತ ಸರ್. ಬಟ್ ಅದು ಮಾತ್ರ ಹೇಳಿದ್ವಿ, ಮತ್ತು ಯಾವುದು ನಮ್ಗೆ ಭಯ ಬೀಳಂಥದ್ದು ಯಾವುದು ರಿಸ್ಕ್ ಇದೆ, ಪ್ರಯತ್ನ ಮಾಡೋಣ ಅಂತ. ಎಷ್ಟು ದಿನ ಇದ್ರಿ ಹಾಸ್ಪಿಟ್ಲಲ್ಲಿ ಸರ್? ನಾವು ಈ BMTಲ್ಲಿ ಬಂದು 1.5 ತಿಂಗಳು ಇದ್ದೀವಿ ಸರ್. ಇವಾಗ ಮೊದಲ 1 ವಾರ ಹಂಗೆ ಆ್ಯಂಟಿಬಯೋಟಿಕ್ ಹಾಕ್ಸ್ಕೊಂಡು ಹೋಗ್ತಾಯಿದ್ವಿ ಊರಿಗೆ. ತಿಂಗಳು 5 ಇಂಜೆಕ್ಷನ್ ಹಾಕ್ತಿದ್ವಿ. ಬಟ್ ಮಗು ಎಲ್ಲ ಇಲ್ಲಿ ಬಂದು ಹೋದ್ಮೇಲೆ ತುಂಬ ಚೆನ್ನಾಗಿದೆ ಸರ್, ಆ್ಯಕ್ಟಿವ್ ಆಗಿದೆ, ಏನು ತೊಂದರೆ ಇಲ್ಲ ಸರ್. ಎಲ್ಲ ಟ್ರೀಟ್ಮೆಂಟ್ ಹಂಗೆ ನಡೀತಿದೆ. ಡಿಸ್ಚಾರ್ಜ್ ಕೃಷ್ಣವೇಣಿ ಅಂತ ಮಗು ಸರ್. ರಿಲೇಷನ್ ಅಂದರೆ ಅಕ್ಕನ ಮಗಳು ಸರ್, ಸ್ವಂತ ಅಕ್ಕನ ಮಗಳು ಸರ್. ನಮ್ಮ ಪರಿಚಯ, ನನ್ನ ಹೆಸರು ಗಣೇಶ.
My name is Dr. Anup. I am consultant hematologist and bone marrow transplant physician at Ashram Hospital. I have my colleague Dr. C.P. Raghuram, senior consultant pediatric hematologist and transplant physician. We have two more colleagues who are here today, Dr. Stalin and Dr. Sagar, all from Aster CMI Hospital. So this baby was just 5 months old when we decided to take this baby up for a very challenging procedure called allogeneic bone marrow transplantation. This type of procedure can be done in this age group, but usually clinicians will prefer the baby to be slightly older, slightly weighing more, if possible around 10 kg. This baby was just around 5 kg and had active infection. But this baby had a condition which would not have let her survive without this bone marrow transplantation. So after counseling the family that even during the transplant infections and the risk of death is very high, we have gone ahead with the procedure because that was the only life-saving procedure. It was quite challenging. I would take this opportunity to thank all our nurses for their excellent supportive care, without which we could not have done this. Dr. Raghuram is here. He will elaborate on a few aspects of the treatment. I am Dr. Raghuram. I am a pediatric hemato-oncologist and BMT physician at Aster Hospital. This was a challenging case in that this child was only 5 months old, and the child has been having infections right almost from birth, and child has, in the first 4 months of life, the child has spent most of the time in the hospital because of the infection. And this child was picked up to have immunodeficiency. That means the child had reduced immunity because of a condition called glucosate adhesion deficiency, what short form is LAD. Because of this, child had repeated infections, and they were so repeated that one was merging into the another, and we were not getting a time without an infection to go ahead with the transplant, so we took up the child with active infection. So it was a challenging transplant, and luckily the mother was a fully matched donor, so we could take the hematopoietic stem cells, that is called the bone marrow, from the mother, and we given it to the child, and it has started working well, and the child has overcome this resistant bug, and child is now free of infection and is growing well. ವರದಿ ಚಿರಂಜೀವಿ ಸುಪ್ರೀತ್, ವಿಸ್ಮಯ ಮಾಧ್ಯಮ, ಬೆಂಗಳೂರು.